ನಿಮ್ಮ ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಚಮಚ ರೆಮಿಡಿಯೊಂದಿಗೆ ಸ್ಟಾರ್ಟ್ ಮಾಡಿ ನಿಮ್ಮ ದೇಹದಲ್ಲಿರುವಂತ ಬೊಜ್ಜಿನ ಸಮಸ್ಯೆಗೆ ಹೇಳಿ ಗುಡ್ ಬೈ. ಯಾಕೆಂತ ಹೇಳಿದ್ರೆ ಈ ಒಂದು ಚಮಚದಲ್ಲಿರುವಂತ ರೆಮಿಡಿ ಆಯುರ್ವೇದದಲ್ಲಿ ಅಗ್ರ ಸ್ಥಾನವನ್ನ ಪಡೆದುಕೊಂಡಿರುವಂತದ್ದು ನಮ್ಮ ದೇಹದ ಬೊಜ್ಜಿನ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನ ಕೊಡುವಂಥದ್ದು. ಮನುಷ್ಯನ ದೇಹದಲ್ಲಿರುವಂತ ಕೆಟ್ಟ ಕಲ್ಮಶಗಳನ್ನ ಹೊರಗಡೆ ಹಾಕಿ ಮನುಷ್ಯನ ದೇಹದಲ್ಲಿ ಎಷ್ಟೋ ದಿನಗಳಿಂದ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬಿನ ಅಂಶವನ್ನ ಕರಗಿಸಿ ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹದಲ್ಲಿರುವ ಹೆಚ್ಚಿನ ತೂಕವನ್ನ ಒಂದು ಹತೋಟಿಗೆ ತಂದುಕೊಳ್ಳೋದಕ್ಕೆ, ಒಂದು ಕಂಟ್ರೋಲ್ಗೆ ತಂದುಕೊಳ್ಳೋದಕ್ಕೆ, ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಈ ಒಂದು ಚಮಚ ರೆಮಿಡಿ ಅನ್ನೋದು ಸಹಾಯ ಮಾಡುತ್ತೆ ಅನ್ನೋದು ಆಯುರ್ವೇದದಲ್ಲಿ ಸಾಬೀತಾಗಿದೆ. ಈ ಒಂದು ರೆಮಿಡಿಯಲ್ಲಿ ಬಳಸಿರುವಂತ ಪದಾರ್ಥಗಳು ಕೂಡ ಆಯುರ್ವೇದದಲ್ಲಿ ಹೆಸರುವಾಸಿಯಾಗಿರುವಂತದ್ದು. ನಮ್ಮ ಎಷ್ಟೋ ಆರೋಗ್ಯಕ್ಕೆ ಪ್ರಯೋಜನಗಳನ್ನ, ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಪ್ರಯೋಜನಗಳನ್ನ ಕೊಡುವಂತ ಪದಾರ್ಥಗಳು. ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಬೊಜ್ಜಿನ ಪ್ರಮಾಣ ಅನ್ನೋದು ನಮ್ಮ ಎತ್ತರ, ನಮ್ಮ ವಯಸ್ಸಿಗೆ ಅನುಗುಣವಾಗಿ ಇರಬೇಕು. ಅದರಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಬೊಜ್ಜು ಇದೆ ಅಂತ ಹೇಳಿದ್ರೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಈ ಬೊಜ್ಜು ಅನ್ನೋದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಇದನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಸಾಕಷ್ಟು ಜನರಿಗೆ ಒಂದು ಗೊಂದಲದ ಪ್ರಶ್ನೆ. ಒಂದು ಸಲ ನಮ್ಮ ದೇಹದಲ್ಲಿ ಬೊಜ್ಜು ಹೆಚ್ಚಾಗ್ತಾ ಹೋಯ್ತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟಕರವಾದಂತ ಕೆಲಸ. ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಅದಕ್ಕೆ ತಕ್ಕನಾದಂತ ಒಂದು ವರ್ಕೌಟ್ಸ್ ಆಗಿರ್ಬೋದು, ಜಿಮ್ಗೆ ಹೋಗೋದಾಗಿರ್ಬೋದು, ಡಯಟ್ ಅನ್ನ ಫಾಲೋ ಮಾಡೋದಾಗಿರ್ಬೋದು, ನಾನಾ ರೀತಿಯಲ್ಲಿ ಕಷ್ಟ ಪಡ್ತಾ ಇರ್ತಾರೆ. ಆದ್ರೂ ಕೂಡ ಅವರಿಗೆ ಒಂದು ಸರಿಯಾದ ರಿಸಲ್ಟ್ ಅನ್ನೋದು, ಸರಿಯಾದ ರೀತಿಯಲ್ಲಿ ಅವರ ತೂಕವನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಇವತ್ತು ನಾನು ತಿಳಿಸ್ತಾ ಇರುವಂತ ಈ ಒಂದು ಆಯುರ್ವೇದಿಕ್ ರೆಮಿಡಿ ಅನ್ನೋದು ಇದು ನಿಮ್ಮ ದೇಹದಲ್ಲಿ ನೀವು ಎಷ್ಟೇ ಕಷ್ಟಪಟ್ಟರು ನಿಮ್ಮಿಂದ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗದೆ ಇದ್ದಂತಹ ನಿಮ್ಮ ದೇಹದಲ್ಲಿರುವ ಬೊಜ್ಜನ್ನ ಕಡಿಮೆ ಮಾಡಿ ನಿಮ್ಮ ಆರೋಗ್ಯವನ್ನ ಸುಧಾರಿಸಿ ನಿಮ್ಮ ಒಂದು ಬೊಜ್ಜಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕೊಡೋದಕ್ಕೆ ಈ ಒಂದು ರೆಮಿಡಿ ಅನ್ನೋದು ಸಹಾಯ ಮಾಡುತ್ತೆ. ಹಾಗಿದ್ರೆ ಜಾಸ್ತಿ ತಡ ಮಾಡೋದು ಬೇಡ. ಈ ಒಂದು ರೆಮಿಡಿ ಯಾವುದು, ಇದನ್ನ ಹೇಗೆ ತಯಾರಿಸಬೇಕು, ಎಷ್ಟು ಪ್ರಮಾಣದಲ್ಲಿ, ಯಾವ ಟೈಮಲ್ಲಿ, ಎಲ್ಲ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ವಿಡಿಯೋ ಬಗ್ಗೆ ಏನಾದರೂ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲಾ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಅತ್ಯದ್ಭುತ ಶಕ್ತಿಯುತವಾಗಿರುವ ಆಯುರ್ವೇದದಲ್ಲಿ ಅಗ್ರಸ್ಥಾನ ಹೊಂದಿರುವ ಈ ಒಂದು ಚಮಚದ ರೆಮಿಡಿಯನ್ನ ಹೇಗೆ ತಯಾರು ಮಾಡೋದು ಅನ್ನೋದನ್ನ ತಿಳ್ಕೊಂಡು ಬರೋಣ. ಈ ಒಂದು ಆಯುರ್ವೇದಿಕ್ ರೆಮಿಡಿಯನ್ನ ತಯಾರಿಸೋದಕ್ಕೆ ನಾನಿಲ್ಲಿ ತೆಗೆದುಕೊಂಡಿರುವಂತದ್ದು ಕಾಯಿಸಿರುವಂತಹ 2 ಸ್ಪೂನ್ ತುಪ್ಪ. ಈ ತುಪ್ಪ ಅನ್ನೋದು ಒಂದು ಹೆಲ್ದಿ ಫ್ಯಾಟ್, ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು. ಇದರಿಂದ ದಪ್ಪನೂ ಆಗ್ಬೋದು, ಸಣ್ಣನೂ ಆಗ್ಬೋದು. ಇದನ್ನ ಬಳಸುವ ರೀತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನ ದಿನಕ್ಕೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ 1 ಚಮಚ ಅದರಿಗಿಂತ ಕಡಿಮೆ ಪ್ರಮಾಣದಲ್ಲಿ ಬಳಸೋದ್ರಿಂದ ಇದರಲ್ಲಿರುವ ಬ್ಯೂಟೆರಿಕ್ ಆಸಿಡ್ ಅಥವಾ ಬ್ಯೂಟೆರಿಕ್ ಆಮ್ಲ ಅನ್ನೋದು ನಮ್ಮ ದೇಹದಲ್ಲಿ ಕೊಬ್ಬನ್ನ ಸುಡುವ ಪ್ರಕ್ರಿಯೆಯನ್ನ ಉತ್ತೇಜಿಸುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗೋದನ್ನ ತಡೆಯಬಹುದು. ಆನಂತರ ಈ ಒಂದು ಕಾಯಿಸಿರುವ ತುಪ್ಪಕ್ಕೆ ಒಂದು 2 ಕಾಳು ಮೆಣಸನ್ನ ಪೌಡರ್ ಮಾಡಿ ಸೇರಿಸ್ತಾ ಇದ್ದೀನಿ. ಕಾಳು ಮೆಣಸಿನ ಪೌಡರ್. ಈ ಒಂದು ಕಾಳು ಮೆಣಸಿನಲ್ಲಿರುವಂತಹ ಪೆಪರಿನ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ಕೊಬ್ಬಿನ ಕೋಶಗಳ ರಚನೆಯನ್ನ ತಡೆಯುತ್ತೆ. ಹಾಗೆ ನಮ್ಮ ದೇಹ ಪೋಷಕಾಂಶಗಳನ್ನ ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಆನಂತರ ನಾನಿಲ್ಲಿ ಸೇರಿಸ್ತಾ ಇರುವಂಥದ್ದು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಅಥವಾ ಟರ್ಮರಿಕ್ ಪೌಡರ್. ಇದರಲ್ಲಿರುವಂತಹ ಕರ್ಕ್ಯುಮಿನ್ ಅನ್ನೋ ಒಂದು ಕಾಂಪೌಂಡ್ ಇಂದ ಇದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ. ಹಾಗೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುವಂಥದ್ದು. ಈ 3 ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ರೆಮಿಡಿಯನ್ನ ತಯಾರಿಸಿ ಇದನ್ನ ನಾವು ದಿನನಿತ್ಯ ಸೇವನೆ ಮಾಡೋದ್ರಿಂದ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡಿ ಸಂಗ್ರಹವಾಗಿರುವ ಕೊಬ್ಬನ್ನ ಕರಗಿಸಿ ನಮ್ಮ ದೇಹದಲ್ಲಿರುವ ಕಲ್ಮಶಗಳನ್ನ ಹೊರಹಾಕುವ ಮುಖಾಂತರ ನಮ್ಮ ದೇಹದಲ್ಲಿರುವ ಬೊಜ್ಜನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ರೆಮಿಡಿ ಅನ್ನೋದು ಸಹಾಯ ಮಾಡುವಂಥದ್ದು. ನೋಡಿದ್ರಲ್ವಾ ಈ ಒಂದು ರೆಮಿಡಿಯನ್ನ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ಹೇಳಿ. ಹಾಗೆ ಇದರಲ್ಲಿ ಹಾಕಿರುವ ಪದಾರ್ಥಗಳು
ಅದರ ಒಂದು ಪ್ರಯೋಜನಗಳು, ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸೋದಕ್ಕೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಎಲ್ಲ ಮಾಹಿತಿಯನ್ನ ತಿಳಿಸಿದ್ದೀನಿ. ಇವಾಗ ಇದನ್ನ ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಅಂತ ನೋಡೋದಾದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ತೆಗೆದುಕೊಳ್ಳುವಂಥದ್ದು. ನಾವು ಎದ್ದ ತಕ್ಷಣ ನಮ್ಮ ಖಾಲಿ ಹೊಟ್ಟೆಗೆ ಯಾವ ಒಂದು ಪದಾರ್ಥವನ್ನ ಕೊಡ್ತೀವಿ ಅದು ನಮ್ಮ ದೇಹದಲ್ಲಿ ಬೇಗ ಅಂತ ಅಬ್ಸರ್ವ್ ಮಾಡ್ಕೊಳ್ಳುವಂಥದ್ದು, ಹಾಗೆ ಅದರಿಂದ ಎಫೆಕ್ಟ್ ಅನ್ನೋದು ಬೇಗ ಸಿಗುವಂಥದ್ದು. ಅದೇ ರೀತಿ ಈ ಬೊಜ್ಜಿನ ಸಮಸ್ಯೆಯಿಂದ ಹೊರಗಡೆ ಬರಬೇಕು, ಬೊಜ್ಜನ್ನ ಕರಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಆಯುರ್ವೇದಿಕ್ ರೆಮಿಡಿ ಅನ್ನೋದು, ಇದರಲ್ಲಿ ಹಾಕಿರೋ ಪದಾರ್ಥಗಳು ಅನ್ನೋದು ನಮ್ಮ ದೇಹದಲ್ಲಿ ಬೊಜ್ಜನ್ನ ಕರಗಿಸೋದಕ್ಕೆ 100ಗೆ 100% ಅಷ್ಟು ರಿಸಲ್ಟ್ ಕೊಡುವಂಥದ್ದು. ಅದೇ ರೀತಿ ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ತೀನಿ. ಹಾಗಿದ್ರೆ ಇದನ್ನ ಯಾರು ಬಳಸಬಾರ್ದು ಅಂತ ನೋಡೋದಾದ್ರೆ, ಚಿಕ್ಕ ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ಆರೋಗ್ಯ ಸಮಸ್ಯೆ ಇರುವಂತವರು, ಏನಾದ್ರೂ ಮೆಡಿಸಿನ್ ತೆಗೆದುಕೊಳ್ತಾ ಇರುವಂತವರು ಅಂತವರೆಲ್ಲ ಇದನ್ನ ಸ್ಕಿಪ್ ಮಾಡಿ, ಮತ್ತೆ ಎಲ್ಲಾ ವಯಸ್ಸಿನವರು ಕೂಡ ಇದನ್ನ ಬಳಸ್ಬೋದು. ಇದರ ಜೊತೆಯಲ್ಲಿ ಒಂದು ಹೆಲ್ದಿ ಆಗಿರುವ, ಬ್ಯಾಲೆನ್ಸ್ ಆಗಿರುವಂತಹ ಡಯಟ್ ಅನ್ನ ಫಾಲೋ ಮಾಡಿ ದಿನನಿತ್ಯ ನಿಮ್ಮ ದೇಹಕ್ಕೆ 30ರಿಂದ 40 ನಿಮಿಷಗಳ ಕಾಲ ಚಟುವಟಿಕೆಯನ್ನ ಕೊಡಿ, ದೈಹಿಕ ಶ್ರಮವನ್ನ ಕೊಡಿ, ಆನಂತರ ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿರಿ. ಒಂದು ಸ್ಟ್ರೆಸ್ ಫ್ರೀ ಆಗಿರೋದಕ್ಕೆ ಯೋಗಾಭ್ಯಾಸ, ಧ್ಯಾನ ಈ ತರ ಒಂದು ಅಳವಡಿಸ್ಕೊಂಡು ಹೋಗಿ. ಹಾಗೆ ಸರಿಯಾದ ರೀತಿಯಲ್ಲಿ ನಿದ್ದೆಯನ್ನ ಮಾಡಿ ಒಂದು 7ರಿಂದ 8 ಗಂಟೆಗಳ ಕಾಲ. ಈ ಎಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನೋದು ಕೂಡ ನಿಮ್ಮ ಒಂದು ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡುವಂಥದ್ದು. ಹಾಗೆ ಈ ಒಂದು ರೆಮಿಡಿ ಕೂಡ ತುಂಬಾನೇ ಹೆಲ್ದಿ ಆಗಿರುವಂಥದ್ದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನ್ಯಾಚುರಲಿ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಬೇಗ ಅಂತ ರಿಸಲ್ಟ್ ಕೊಡುವಂಥದ್ದು. ಈ ಎಲ್ಲ ಲೈಫ್ ಸ್ಟೈಲ್ ಜೊತೆಯಲ್ಲಿ ಈ ಒಂದು ರೆಮಿಡಿನ ನೀವು ಬಳಸಿದ್ರೆ ಖಂಡಿತ ನಿಮ್ಗೆ ರಿಸಲ್ಟ್ ಅನ್ನೋದು ಸಿಗೋದು ಗ್ಯಾರಂಟಿ. ಖಂಡಿತ ಟ್ರೈ ಮಾಡಿ ನೋಡಿ ಇವತ್ತಿನಿಂದನೇ. ಹಾಗೆ ಎಷ್ಟು ಕೆಜಿ ವೇಟ್ ಲಾಸ್ ಆದ್ರಿ ಅನ್ನೋದು ನಮ್ಮ ಚಾನಲ್ಗೆ ಬಂದು, ಈ ವಿಡಿಯೋಗೆ ಬಂದು ಮರೀದೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಮಾಡುವ ಕಮೆಂಟ್ ಇಂದ ನಮಗೆ ಒಂದು ಸ್ಫೂರ್ತಿ ಸಿಗುತ್ತೆ, ಇನ್ನಷ್ಟು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನ, ಹೊಸ ಹೊಸ ಟಿಪ್ಸ್ಗಳನ್ನ ನಿಮಗೆ ತಲುಪಿಸೋದಕ್ಕೆ. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಮತ್ತೆ ಹೊಸ ಹೊಸ ವೇಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಬರ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.